ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 30, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಎಕನಾಮಿಕ್ ಸರ್ವೆ ಪ್ರೆಡಿಕ್ಟ್ಸ್ ಬ್ರೈಟ್ ಇಂಡಿಯಾ ಇನ್ಕ್ರೀಸಿಂಗ್ಲಿ ಡಾರ್ಕರ್ ವರ್ಲ್ಡ್ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಎಕನಾಮಿಕ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಸರ್ವೆ ತುಂಬ ಇಂಪಾರ್ಟೆಂಟು. ಸೊ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಫ್ರೆಜೈಲ್ ಕಂಡೀಷನ್ ಇದೆ, ರಿಸ್ಕಿ ಕಂಡೀಷನ್ ಇದೆ, ಸಾಕಷ್ಟು ಕ್ರೈಸಿಸನ್ನು ನಾವು ಕಾಣ್ತಾ ಇದ್ದೀವಿ. ಆದರೂ ಕೂಡ ಭಾರತದ ಒಂದು ಗ್ರೋತ್ ಅಂತ ಬಂದಾಗ ಪೊಟೆನ್ಷಿಯಾಲಿಟಿಯನ್ನು ತೋರಿಸ್ತಾ ಇದೆ. ನಮ್ಮ ಒಂದು ಗ್ರೋತ್ ಔಟ್ಲುಕ್ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಸರ್ವೆನಲ್ಲಿ ಇವಾಗ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ನೆಕ್ಸ್ಟ್ 1 ವೀಕ್ ಕಂಪ್ಲೀಟಾಗಿ ನಿಮಗೆ ಸರ್ವೆ ರಿಲೇಟೆಡ್ ಇರ್ತಕ್ಕಂಥ ಆರ್ಟಿಕಲ್ಸ್ಗಳೇ ಬರುತ್ತೆ. ನೀವು ಸರ್ವೆಗೆ ಸಂಬಂಧಪಟ್ಟಂಥ ಒಂದು ಸಿನಾಪ್ಸನ್ನು ತೆಗೆದುಕೊಂಡು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ರಿವೈಸ್ ಮಾಡಲೇಬೇಕು. ಅದರ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ಎಕನಾಮಿಕ್ ಸೆಕ್ಷನಲ್ಲಿ ಕವರ್ ಮಾಡ್ಬೋದು. ಸೊ ಪ್ರೆಡಿಕ್ಟು ಮಾಡ್ಬೋದು ಈ ರೀತಿಯಂಥ ಕ್ವಶನ್ಸ್ಗಳು ಬರುತ್ತೆ ಎಕನಾಮಿಕ್ ಸೆಕ್ಷನಿಂದ. ಎಕನಾಮಿಕ್ ಸರ್ವೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನ್ಸನ್ನು ನಾವು ಕನೆಕ್ಟ್ ಮಾಡುವಂಥದ್ದಾದರೆ, ಭಾರತದ ಒಂದು ಗ್ರೋತ್ ಆಸ್ಪೆಕ್ಟ್ ಅಂತ ಬಂದಾಗ ಫೈನಾನ್ಷಿಯಲ್ 2026 ಅಂದರೆ 2025 ಹಾಗೂ 26ನ ಒಂದು ಎಸ್ಟಿಮೇಷನ್ ಯಾವ ರೀತಿಯಾಗಿದೆ ಅಂತಂದರೆ 7.4% ಎಸ್ಟಿಮೇಷನನ್ನು ಸರ್ಕಾರ ಇದು ಆಲ್ರೆಡಿ ಮಾಡ್ತಾ ಇದೆ ಅಂತಲೇ ಗಮನ ಹರಿಸುವಂಥದ್ದು. ಅದೇ ಫೈನಾನ್ಷಿಯಲ್ ಇಯರ್ 27 ಅಂತ ಬಂದಾಗ 6.8 to 7.2% ಇರುವಂಥ ಸಾಧ್ಯತೆ ಇದೆ ಅಂತ. ಅಂದರೆ ಭಾರತದೊಂದು ಪೊಟೆನ್ಷಿಯಲ್ ಗ್ರೋತು ಚೆನ್ನಾಗಿದೆ, ಹೆಚ್ಚಾಗ್ತಾ ಇದೆ ಅಂತಲೇ ಇಲ್ಲಿ ಹೇಳ್ತಾ ಇದೆ. ನಾವು ಕೇವಲ ಒಂದು ರಿಕವರಿ ಮೇಲೆ ಅಷ್ಟೇ ಇಲ್ಲ, ಅಂದರೆ ರಿಕವರಿ ಅಷ್ಟೇ ಮಾಡ್ತಾ ಇಲ್ಲ, ಅದರೊಂದಿಗೆ ಗ್ರೋತನ್ನು ಸಹ ಕಾಣ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಸರ್ವೆ ಒಂದು ಆಸ್ಪೆಕ್ಟ್ ಏನಿದೆ ಅಂತಂದರೆ, ನಾವು ಸಪ್ಲೈ ಸೈಡನ್ನು ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸಪ್ಲೈ ಸೈಡ್ಗೆ ಸಂಬಂಧಪಟ್ಟಂತೆ, ಬಿಕಾಸ್ ನಾವು ಕನ್ಸಂಪ್ಷನ್ ಅಷ್ಟೇ ಅಂತ ಅಲ್ಲ, ಅಂದರೆ ಯಾವ ರೀತಿ ಅಂತ ಒಂದು ಡಿಮ್ಯಾಂಡ್ ಅಷ್ಟೇ ಇದೆಯಲ್ಲ ಅದನ್ನು ಫುಲ್ಫಿಲ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಸಪ್ಲೈ ಸೈಡಲ್ಲಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ. ಇದಕ್ಕೋಸ್ಕರ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಕ್ಯಾಪಿಟಲ್ ಫಾರ್ಮೇಷನನ್ನು ಮಾಡುವಂಥದ್ದಾಗಿರ್ಬೋದು. ಸೊ ಪ್ರೈವೇಟ್ ಎಂಟಿಟಿ ಆಗಿರ್ಬೋದು ಅಥವಾ ಪಬ್ಲಿಕ್ ಎಂಟಿಟಿಯ ಒಂದು ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೆ ಕ್ಯಾಪಿಟಲ್ ಫಾರ್ಮೇಷನ್ ಮೇಲೆ ನಾವು ಫೋಕಸನ್ನು ಮಾಡಿದ್ದೀವಿ ಅಂತ ಹೇಳ್ಬೋದು. ಹಾಗೂ ಲೇಬರ್ ಪಾರ್ಟಿಸಿಪೇಷನನ್ನು ಹೆಚ್ಚಾಗಿ ಮಾಡಿದ್ದೀವಿ ಅಂತ ನಮಗೆ ಸರ್ವೆ ಹೇಳ್ತಾ ಇದೆ. ಇದರಿಂದ ನಾವು ಹೈ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ ಹಾಗೂ ಎಫಿಷಿಯನ್ಸಿಯನ್ನು ಸಹ ಎನ್ಶೋರ್ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ನಾವು ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ತರ್ತಾ ಇದ್ದೀವಿ. ಇದು ಲಾಂಗ್ ಟರ್ಮಲ್ಲಿ ನಮಗೆ ಹೆಲ್ಪ್ ಆಗಲಿದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಕೇವಲ ಒಂದು ಶಾರ್ಟ್ ಟರ್ಮ್ ಸ್ಟಿಮ್ಯುಲಸ್ ಅಂತ ಅಷ್ಟೇ ಅಲ್ಲ, ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳು ಏನು ಮಾಡುತ್ತೆ ಅಂದರೆ ಲಾಂಗ್ ಟರ್ಮಲ್ಲಿ ಸಪೋರ್ಟನ್ನು ಮಾಡುತ್ತೆ ಅಂತ ಗಮನ ಹರಿಸುವಂಥದ್ದು. ಸರ್ವೆನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನಮ್ಮ ಒಂದು ಬೆಳವಣಿಗೆಗೆ, ಗ್ರೋತಿಗೆ ಕಾರಣಗಳು ಏನಿರ್ಬೋದು, ಪಿಲ್ಲರ್ಸ್ಗಳು ಯಾವ ರೀತಿಯಾಗಿರ್ಬೋದು, ನಾವು ಯಾವ ರೀತಿ ಅಂತ ರಿಫಾರ್ಮ್ಸನ್ನು ತೊಗೊಂಬಂದಿದ್ವಿ, ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದಾದರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ತಯಾರಿಕಾ ವಲಯಕ್ಕೋಸ್ಕರ ಅಂತಲೇ ನಾವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಜಾರಿಗೆ ತಂದಿದ್ದೀವಿ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಹಾಗೂ FDIಗೆ ಸಂಬಂಧಪಟ್ಟಂಥ ಒಂದು ಲಿಬರಲೈಸೇಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿರ್ಬೋದು. ಸಪ್ಲೈ ಚೈನ್ ರಿಫಾರ್ಮ್ಗೆ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ ಹಾಗೂ ಸಪ್ಲೈ ಚೈನ್ ರಿಲೇಟೆಡ್ ಇರುವಂತೆ ರಿಫಾರ್ಮ್ಸನ್ನು ತೊಗೊಂಬಂದಿದ್ದೀವಿ ಅಂತ ಸರ್ವೆನಲ್ಲಿ ಮೆನ್ಷನ್ ಮಾಡಿರೋದಾಗಲಿ. ಜೊತೆಗೆ ಸರ್ಕಾರ ಪಬ್ಲಿಕ್ ಎಕ್ಸ್ಪೆಂಡಿಚರನ್ನು ಹೆಚ್ಚು ಮಾಡಿದೆ, ಅದರಲ್ಲೂ ಯಾವ ರೀತಿಯಾಗಿ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ನಿಗಾ ವಹಿಸಿದೆ ಅಂತ ಹೇಳ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಜನರಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್, ರೈಲ್ ಕನ್ಸ್ಟ್ರಕ್ಷನ್ ಅಥವಾ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೆ ಮಾಡುತ್ತೆ. ಇದರಿಂದ ಲಾಂಗ್ ಟರ್ಮಲ್ಲಿ ನಮ್ಮ ಒಂದು ಆರ್ಥಿಕತೆಗೆ ಸಹಕಾರಿ ಆಗಲಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಟ್ಯಾಕ್ಸ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಸಿಂಪ್ಲಿಫಿಕೇಷನ್ನ ಮಾಡಿದಾರಲ್ವಾ, GSTಗೆ ಸಂಬಂಧಪಟ್ಟಂಥ ಒಂದು ಸ್ಟೆಬಿಲೈಸೇಷನ್ ಸಿಂಪ್ಲಿಫೈ ಮಾಡಿದ್ದಾರೆ. ಟ್ಯಾಕ್ಸ್ನಲ್ಲಿ ಇರ್ತಕ್ಕಂಥ ಸ್ಲ್ಯಾಬಲ್ಲಿ ಬದಲಾವಣೆ ಮಾಡಿರೋದಾಗಿ ಗಮನ ಹರಿಸ್ಬೋದು. ಹಾಗೂ MSMEಸ್ಗೆ ಸಂಬಂಧಪಟ್ಟಂಥ ಒಂದು ಕ್ರೆಡಿಟಿಂಗ್ ಅನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಟ್ಯಾರಿಫನ್ನು ಹಾಕಿರುವಂಥ ಹಂತದಲ್ಲಿ, ಅಂದರೆ ಇವಾಗ ಬೇರೆ ಒಂದು ಎಕ್ಸ್ಟರ್ನಲ್ ಟ್ಯಾರಿಫ್ ಬಿದ್ದಿದೆ ಅಂತಂದಾಗ ಹೆಚ್ಚು ಇಂಪ್ಯಾಕ್ಟ್ ಆಗ್ತಕ್ಕಂಥ ಸೆಕ್ಟರ್ಸ್ಗಳಂತಂದರೆ MSME ಸೆಕ್ಟರ್ಸ್ಗಳು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರೆಡಿಟ್ ಏಜಿಂಗನ್ನು ಮಾಡಿದ್ದಾರೆ, ಈಸಿಯಾಗಿರ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ಮಾಡಿದ್ದಾರೆ. ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ರೀಪೇರ್ ಮಾಡಿರೋದಾಗಿ, ಕಾರ್ಪೊರೇಟ್ಗೆ ಸಂಬಂಧಪಟ್ಟಂತೆ ಟ್ವಿನ್ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಂತೆಯೂ ಸಹ ಇವರು ಫೋಕಸ್ ಮಾಡಿರುವಂಥದ್ದಾಗಿ ಗಮನ ಹರಿಸ್ಬೋದು. ಜೊತೆಗೆ ಎಂಪ್ಲಾಯ್ಮೆಂಟ್ ಫಾರ್ಮಲೈಸೇಷನನ್ನು ಕಾಣ್ಬೋದಲ್ವಾ, ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆಯೂ ಸಹ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಫಾರ್ಮಲೈಸೇಷನ್ ಹೆಚ್ಚು ಮಾಡಬೇಕು, ಅವ್ರಿಗೆ ಬೇಕಾಗಿರತಕ್ಕಂಥ ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಆನ್ಗೋಯಿಂಗ್ ಇಶ್ಯೂನ ನಾವು ಗಮನ ಹರಿಸ್ಬೋದು. ಬೆಟರ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನನ್ನು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಕನಾಮಿಕ್ ಸರ್ವೆನಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಭಾರತದ ಗ್ರೋತ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಆಧಾರದ ಮೇಲೆ ಒಂದು ಗ್ರೋತನ್ನು ಕಾಣ್ತಾ ಇದ್ದೀವಿ. ಇದರಿಂದ ನಮ್ಮ ಒಂದು ಪ್ರೊಡಕ್ಟಿವಿಟಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ದೇರ್ ಆರ್ ಸಮ್ ಸರ್ಟೆನಿಟಿ ಅಲ್ವಾ, ಇಂಥ ಸ್ಥಿತಿಗತಿನಲ್ಲೂ ಸಹ ಭಾರತ ಒಂದು ಗ್ರೋತನ್ನು ಕಾಣ್ತಾ ಇದೆ ಅಂತ
ಸರ್ವೆ ಹೈಲೈಟ್ ಮಾಡ್ತಾ ಇದೆ. 2008ರಲ್ಲಿ ಆಗಿರುವಂಥ ಒಂದು ಗ್ಲೋಬಲ್ ಕ್ರೈಸಿಸನ್ನು ತೆಗೆದುಕೊಂಡಾಗ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕ್ರೈಸಿಸನ್ನು ಕಂಪೇರ್ ಮಾಡಿದರೆ ಇವಾಗ ಇನ್ನೂ ವರ್ಸ್ಟ್ ಕೇಸ್ ಇದೆ ಅಂತಲೇ ಹೇಳ್ಬೋದು. ಇಂಥ ವರ್ಸ್ಟ್ ಕೇಸಲ್ಲೂ ಸಹ ಭಾರತ 10-20% ಪ್ರಾಫಿಟಬಿಲಿಟಿಯನ್ನು ಹೊಂದುವಂಥ ಸಾಧ್ಯತೆ ಇದೆ ಅಂತ. ಅಂದರೆ ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ, ಅಂದರೆ 10-20% ನಾವು ಪ್ರಾಫಿಟನ್ನೇ ಕಾಣ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ವೊಲಟೈಲಿಟಿ, ಅನ್ಸರ್ಟನಿಟಿ ಇದ್ರೂ ಸಹ ನಾವು ಸೇಫಲ್ಲಿದ್ದೀವಿ ಅನ್ನುವಂಥ ಆಸ್ಪೆಕ್ಟನ್ನು ಸರ್ವೆನಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ರಿಸ್ಕ್ನಿಂದ ನಮಗೇನು ಪ್ರಾಬ್ಲಮ್ ಆಗಿದೆ ಅಂತ ನಾವು ತಿಳಿದುಕೊಳ್ಬೇಕಲ್ವಾ. ಇವಾಗ ನೋಡಿ, ನಮ್ಮ ಒಂದು ಎಕ್ಸ್ಪೋರ್ಟ್ ಮೇಲೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಡೌನ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ, ಸ್ಲೋ ಡೌನ್ ಆಗಿರೋದನ್ನು ಗಮನ ಹರಿಸ್ಬೋದು. ಸೊ ಡೊಮೆಸ್ಟಿಕ್ ಲೆವೆಲಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಬಿಕಾಸ್ ಆಫ್ ಗ್ಲೋಬಲ್ ರಿಸ್ಕ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಇದು ಇಂಪ್ಯಾಕ್ಟನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಾವು ರೀಸೆಂಟಾಗಿ ನೋಡ್ತಾ ಇದ್ವಿ, ನಮ್ಮ ಒಂದು ನೆಟ್ ಕ್ಯಾಪಿಟಲ್ ಔಟ್ಫ್ಲೋ ನಡಿನಲ್ಲಿ ನೆಗೆಟಿವಿಟಿಯನ್ನು ಕಾಣ್ತಾ ಇದ್ವಿ. ಸೊ ಕ್ಯಾಪಿಟಲ್ ಔಟ್ಫ್ಲೋ ಅಂತ ಹೇಳ್ಬೋದಲ್ವಾ. ಟಾರಿಫ್ ಹಾಕಿರೋದ್ರಿಂದನೂ ಸಹ ಇವಾಗ ಕ್ಯಾಪಿಟಲ್ ಔಟ್ಫ್ಲೋಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ನಾವು ಸಾಕಷ್ಟು ಸರ್ತಿ ಚರ್ಚೆಯನ್ನು ಮಾಡಿದ್ದೀವಿ, ರೈಟ್. ಸೊ ಇಲ್ಲಿ ಕ್ಯಾಪಿಟಲ್ ಅಂತ ಬಂದಾಗ ನಾವು ನೆಟ್ ಕ್ಯಾಪಿಟಲ್ ನೋಡಿದಾಗ ನೆಗೆಟಿವ್ ಆಸ್ಪೆಕ್ಟನ್ನು ಕಾಣ್ತಾ ಇದ್ದೀವಿ. ದಿಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ಗ್ಲೋಬಲ್ ಅನ್ಸರ್ಟನಿಟಿ. ಎನರ್ಜಿ ಅಂತ ಬಂದಾಗ ಎನರ್ಜಿಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿ ಕ್ವಶನ್ಗಳು ಸಹ ಕ್ರಿಯೇಟ್ ಆಗಿದೆ. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಡಿಮ್ಯಾಂಡ್ ಆಗಿರ್ಬೋದು, ಆಯಿಲ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಕ್ರೈಸಿಸ್ ಆಗಿರ್ಬೋದು, ಹಾಗೂ ನಮ್ಮ ಒಂದು ರುಪಿ ಏನಾಗಿದೆ ವೀಕ್ ಆಗಿರೋದ್ರ ಬಗ್ಗೆನೂ ಸಹ ನಾವು ಕನೆಕ್ಟ್ ಮಾಡಿದ್ದೀವಿ ಅಲ್ವಾ. ಸೊ ನಮ್ಮ ಒಂದು ರುಪಿ ಇನ್ ಫ್ರಂಟ್ ಆಫ್ ಡಾಲರ್ ಕಡಿಮೆ ಆಗ್ತಾ ಬರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲವೂ ಸಹ ನಮಗೆ ಇಂಪ್ಯಾಕ್ಟ್ ಆಗಿರುವ ಸ್ಥಿತಿಗತಿಗಳು. ಇಷ್ಟೆಲ್ಲ ಇದ್ರೂ ಸಹ ಗ್ಲೋಬಲ್ ಲೆವೆಲಲ್ಲಿ ಭಾರತ ಒಂದು ಗ್ರೋತನ್ನು ಕಾಣ್ತಾ ಇದೆ. ಇನ್ಸ್ಟಿಟ್ಯೂಷನಲ್ ಲೆವೆಲಲ್ಲಿ ಒಂದು ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲೂ ಪಿಲ್ಲರ್ಸ್ಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ ಯಾವ ರೀತಿಯಾಗಿ ಕೇಳಿದಾರಲ್ಲ, ಯಾವ ರೀತಿ ಅಂತ ಯೋಜನೆಗಳನ್ನು ಮೆನ್ಷನ್ ಮಾಡಿದಾರಲ್ಲ. ಗ್ಲೋಬಲ್ ಲೆವೆಲಲ್ಲಿ ರಿಸ್ಕ್ ಇದ್ದರೂ ಕೂಡ, ಅನ್ಸರ್ಟನಿಟಿ ಇದ್ದರೂ ಕೂಡ ಭಾರತ ಇವತ್ತು ಮೀಡಿಯಮ್ ಟರ್ಮಲ್ಲಿ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಏನಿರಬಹುದು ಅಂತ ಕೇಳಿದಾಗ ಎಲ್ಲ ಪಿಲ್ಲರ್ಸ್ಗಳನ್ನು ಯಾವ ರೀತಿಯಾಗಿ ವಲಯದ ವೈಸ್ ಫೋಕಸನ್ನು ಮಾಡಿದ್ದಾರೆ, ಟ್ಯಾಕ್ಸಲ್ಲಿ ಬದಲಾವಣೆಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ, ಸೆಕ್ಟರ್ ವೈಸ್ ಅಲೋಕೇಶನ್ಸ್ನ ಆಧಾರದ ಮೇಲೆ ಅಥವಾ ಎಂಪ್ಲಾಯ್ಮೆಂಟ್ ಫಾರ್ಮಲೈಸೇಷನ್ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡೋದ್ರ ಮುಖಾಂತರ ಒಂದು ಬ್ಯೂಟಿಫುಲ್ ಆನ್ಸರನ್ನು ಬರೆಯಬಹುದು. ಸೊ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಈ ಒಂದು ಪಿಲ್ಲರ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಜನರಲಿ ಭಾರತದ ಒಂದು ಪ್ರೊಜೆಕ್ಷನ್ ಯಾವ ರೀತಿಯಾಗಿದೆ ಅಂತ ಈ ಒಂದು ಆರ್ಟಿಕಲ್ ಮುಖಾಂತರ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಪ್ರಿಲಿಮ್ ಸ್ಪೆಸಿಫಿಕ್ ಓದುವಾಗೂ ಕೂಡ ಇಲ್ಲಿರುವಂಥ ಯೋಜನೆಗಳನ್ನು ಕನೆಕ್ಟ್ ಮಾಡಬೇಕು. ಸೊ ಟ್ಯಾಕ್ಸಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತಂದರೆ ಯಾವ ರೀತಿಯಾದಂಥ ಬದಲಾವಣೆಯನ್ನು ಮಾಡಿದ್ದಾರೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗೆ ಸಂಬಂಧಪಟ್ಟಂಥ ಒಂದು ರಿವಿಷನನ್ನು ಮಾಡಬೇಕು. ಸೊ ಈ ರೀತಿಯಾಗಿ ನಾವು ನಮ್ಮ ಒಂದು ಪ್ರಿಪ್ರೇಷನನ್ನು ಕರೆಂಟ್ ಅಫೇರ್ಸ್ಗೆ ಸಿಂಕ್ ಮಾಡ್ತಾ ಹೋಗೋದ್ರಿಂದ ಈಸಿಯಾಗಿ ನಾವು ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಇಂಡಿಯಾ ಅಪ್ರಿಷಿಯೇಟ್ಸ್ US ಅಡ್ರೆಸ್ಸಿಂಗ್ ಗಾಜಾ ಕ್ರೈಸಿಸ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇಂಡಿಯಾಸ್ ಸ್ಟ್ರಾಟಜಿಕ್ ರಿಲೇಷನ್ ವಿತ್ US ನಡಿನಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಭಾರತ USಗೆ ಓಪನ್ ಆಗಿ ಒಂದು ಅಪ್ರಿಸಿಯೇಷನನ್ನು ಮಾಡ್ತಾ ಇದೆ. ವೈ? ಬಿಕಾಸ್ ಗಾಜಾ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸ್ಟೆಪ್ಪನ್ನು ತೆಗೆದುಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ಗಾಜಾ ಕ್ರೈಸಿಸನ್ನು ಅಡ್ರೆಸ್ ಮಾಡುವಂಥ ಹಂತದಲ್ಲಿ. ಸೊ ಇದೊಂದು ಲಾಂಗ್ ಸ್ಟ್ಯಾಂಡಿಂಗ್ ಕ್ರೈಸಿಸ್ ಅಂತಲೇ ಹೇಳ್ಬೋದು. ಪ್ಯಾಲೆಸ್ಟೈನ್ ಇಸ್ರೇಲ್ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಒಂದು ಅಡ್ರೆಸ್ಸನ್ನು ಮಾಡಿದೆ ಅಂತ. ಪ್ರಿಲಿಮ್ಸಲ್ಲಿ ನಿಮಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್ನ ಆಧಾರದ ಮೇಲೆ ಕ್ವಶನನ್ನು ಕೇಳ್ತಾರೆ. ರೆಸೊಲ್ಯೂಷನ್ ನಂಬರ್ 2803 ಯಾವುದಕ್ಕೆ ಸಂಬಂಧಪಟ್ಟಿದೆ, ಗಾಜಾ ಕಾನ್ಫ್ಲಿಕ್ಟ್ಗೆ ರಿಲೇಟೆಡ್ ಇರುವಂತೆ ಒಂದು ಅಡ್ರೆಸ್ಸನ್ನು ಮಾಡಿದ್ದಾರೆ ಅಂತ ಕ್ಲಿಯರಾಗಿ ನಿಮ್ಗೆ ಗೊತ್ತಿರಬೇಕು. ಗಾಜಾ ರಿಲೇಟೆಡ್ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ನ ಆಧಾರದ ಮೇಲೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಒಂದು ರೆಸೊಲ್ಯೂಷನ್ 2803 ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಇದರ ಆಧಾರದ ಮೇಲೆ ಭಾರತ ಇವಾಗ ಒಂದು ಅಪ್ರಿಸಿಯೇಷನನ್ನು ಮಾಡ್ತಾ ಇದೆ. ಭಾರತ ಮತ್ತು ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಂತಹ ಕಂಡೀಷನನ್ನು ನೋಡೋದಾದರೆ, ಭಾರತ ಇವತ್ತು ನಾನ್ ಅರಬ್ ಕಂಟ್ರಿಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ಪ್ಯಾಲೆಸ್ತೀನನ್ನು ರಿಕಗ್ನೈಸ್ ಮಾಡಿರ್ತಕ್ಕಂಥ ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೆ. ಪ್ಯಾಲೆಸ್ತೀನನ್ನು 1988 ಭಾರತ ರಿಕಗ್ನೈಸ್ ಮಾಡಿದೆ. ಹಾಗಾಗಿ ಫಸ್ಟ್ ನಾನ್ ಅರಬ್ ಕಂಟ್ರಿ ಅಂದರೆ ಭಾರತ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಫ್ಯಾಕ್ಟ್ನ ಆಧಾರದ ಮೇಲೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಪ್ಯಾಲೆಸ್ತೀನನ್ನು ಒಂದು ಸವರನ್ ಇಂಡಿಪೆಂಡೆಂಟ್ ರಾಷ್ಟ್ರವಾಗಿ ರಿಕಗ್ನೈಸ್ ಮಾಡಿದೆ ಭಾರತ. ಸೊ ಈ ಒಂದು ಹಂತದಲ್ಲಿ 2 ನೇಷನ್ ಥಿಯರಿಗೆ ಭಾರತ ಸಪೋರ್ಟ್ ಮಾಡ್ತಾ ಇರೋದಾಗಿ ನೀವು ಕ್ಲಿಯರಾಗಿ ತಿಳಿದುಕೊಳ್ಬೇಕು. ಪ್ರಸ್ತುತವಾಗಿ ಭಾರತ ಯಾವುದೇ ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿದಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇವಾಗ ಯುನೈಟೆಡ್ ಸ್ಟೇಟ್ ಒಂದಿಗೆ ಟ್ರೇಡ್ ವಾರ್ ಯಾವ ರೀತಿಯಾಗಿ ನಡೀತಿದೆ ಅಂತ ನಿಮಗೆಲ್ಲ ಗೊತ್ತು.
ಇವಾಗ ಅವರನ್ನು ಅಪ್ರಿಷಿಯೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸ್ಟ್ರಾಟಜಿಕಲಿ ಇದೊಂದು ಮೂವ್ ಅಂತಲೇ ಹೇಳ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್ ಆಧಾರದ ಮೇಲೆ ಕೇಳ್ತಾರೆ. ನವೆಂಬರ್ 2025 ನಾವು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಈ ಒಂದು ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಏನಿದೆಯಲ್ಲ ಗಾಜಾ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ನೇತೃತ್ವದಲ್ಲಿ ಆಗಿದೆ ಅಂತ ಹೇಳ್ಬೋದು. ಗಾಜಾ ಏರಿಯಾದಲ್ಲಿ ಒಂದು ಡಿರಾಡಿಕಲೈಸೇಷನನ್ನು ಕ್ರಿಯೇಟ್ ಮಾಡಬೇಕು, ಟೆರರಿಸಮ್ ಆ್ಯಕ್ಟಿವಿಟೀಸನ್ನು ಹೋಗಲಾಡಿಸ್ಬೇಕು, ಟೆರರ್ ಫ್ರೀ ಝೋನನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ನೇಬರಿಂಗ್ ಸ್ಟೇಟ್ಗೆ ಸಂಬಂಧಪಟ್ಟಂಥ ಥ್ರೆಟ್ಗಳು ಕ್ರಿಯೇಟ್ ಆಗಬಾರ್ದು ಅಂತ ರೀಕನ್ಸ್ಟ್ರಕ್ಷನ್ಸನ್ನು ಮಾಡಬೇಕು, ರೀಡೆವಲಪ್ಮೆಂಟನ್ನು ಮಾಡಬೇಕು, ಗಾಜಾ ಪೀಪಲ್ಗೆ ಸಪೋರ್ಟ್ ಮಾಡುವಂತೆ ರೀಸೆಂಟ್ಲಿ ನಾವು ಬೋರ್ಡ್ ಆಫ್ ಪೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಬೋರ್ಡ್ ಆಫ್ ಪೀಸನ್ನು ತರಬೇಕು ಅಂತ ಸಾಕಷ್ಟು ಇನ್ವಿಟೇಷನ್ಸನ್ನು ರಾಷ್ಟ್ರಗಳಿಗೆ ಕಳಿಸಿದ್ರು. ಭಾರತಕ್ಕೂ ಸಹ ಕಳಿಸಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಇದರಿಂದ ಒಂದು ಸರಿಯಾದಂಥ ಅಡ್ಮಿನಿಸ್ಟ್ರೇಷನನ್ನು ತರಬೇಕು, ಒಂದು ಇಂಟರ್ನ್ಯಾಷನಲ್ ಲೀಗಲ್ ಪ್ರೊಸೆಸನಲ್ಲಿ ಫಾಲೋ ಅಪ್ ಮಾಡಬೇಕು, ಒಂದು ಫಂಡಿಂಗನ್ನು ಮಾಡಬೇಕು, ರೀಡೆವಲಪ್ಮೆಂಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ಎಫರ್ಟ್ಸನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಭಾರತ ಆ ಒಂದು ಇನ್ವಿಟೇಷನ್ಸನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಇವಾಗ ಪ್ರಸ್ತುತವಾಗಿ ಒಂದು ಅಪ್ರಿಸಿಯೇಷನನ್ನು ಮಾಡ್ತಾ ಇದೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ರೆಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಯುನೈಟೆಡ್ ಸ್ಟೇಟ್ಸ್ಗೆ ಒಂದು ಅಪ್ರಿಸಿಯೇಷನನ್ನು ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್ ನಮಗೆ. ಈ ಯಾವೊಂದು ರೆಸೊಲ್ಯೂಷನ್ ನಂಬರ್ ನೆನ್ಪಿಟ್ಕೊಳ್ಳಿ. ಹಾಗೂ ನಾನ್ ಅರಬ್ ಕಂಟ್ರಿನಲ್ಲಿ ಭಾರತ ಫಸ್ಟ್ ಅನಿಸ್ಕೊಳ್ಳುತ್ತೆ ಪ್ಯಾಲೆಸ್ತೈನನ್ನು ರಿಕಗ್ನೈಸ್ ಮಾಡಿರುವಂಥ ಹಂತದಲ್ಲಿ 1988 ಅದು ರಿಕಗ್ನೈಸೇಷನನ್ನು ಮಾಡಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಅಂತ ಬಂದಾಗ. ಹಾಗೂ ಮೇನ್ಸ್ ನಡಿನಲ್ಲೂ ಸಹ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಜಿಯೋಪೊಲಿಟಿಕ್ಸ್ಗೆ ಭಾರತದ ಒಂದು ನ್ಯೂಟ್ರಾಲಿಟಿ ಯಾವ ರೀತಿಯಾಗಿರ್ಬೋದು, ಸ್ಟ್ರಾಟಜಿಕ್ ಮೂವ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಹಂತ ಹಂತವಾಗಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನದಾಗಿ ಡೆವಲ್ಯೂಷನ್ ನಾಟ್ ಡೆಟ್. ಸೆಸ್ಸಸ್ ಆ್ಯಂಡ್ ಸರ್ಚಾರ್ಜಸ್ ಲೇವಿಡ್ ಬೈ ಸೆಂಟರ್ ಮಸ್ಟ್ ಬಿ ಇನ್ ಡಿವಿಸಿಬಲ್ ಪೂಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಎಕನಾಮಿಕ್ಸ್ ಸೆಕ್ಷನಲ್ಲಿ ಟ್ಯಾಕ್ಸೇಷನ್ ಟಾಪಿಕ್ಗೆ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸೆಸ್ಸಸ್ ಹಾಗೂ ಸರ್ಚಾರ್ಜಸನ್ನು ಸೆಂಟ್ರಲ್ ಗೌರ್ಮೆಂಟ್ ಹಾಕುತ್ತೆ. ಇದನ್ನು ನಾವು ಯಾಕೆ ಡಿವಿಸಿಬಲ್ ಪೂಲಲ್ಲಿ ಕನ್ವರ್ಟ್ ಮಾಡಬಾರ್ದು ಅಂತ ಆಥರ್ ಅವರ ಒಂದು ಕನ್ಸರ್ನನ್ನು ಕಾಣ್ಬೋದು. ಡಿವಿಸಿಬಲ್ ಪೂಲ್ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಅಮೌಂಟನ್ನು ಶೇರ್ ಮಾಡುತ್ತೆ ಅಲ್ವಾ. ಸ್ಟೇಟ್ ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂತಹ ಫಿನಾನ್ಷಿಯಲ್ ನೀಡನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಡಿವಿಸಿಬಲ್ ಪೂಲ್ ನಮಗೆ ತುಂಬ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಶೇರ್ ಮಾಡಬೇಕು ಅಂತ ಫಿನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ಸನ್ನು ಮಾಡುತ್ತೆ. ಕ್ರೈಟೀರಿಯಾವನ್ನು ಯೂಸ್ ಮಾಡೋದ್ರ ಮುಖಾಂತರ ಎಷ್ಟು ಮಟ್ಟಿಗೆ ಸ್ಟೇಟ್ ಗೌರ್ಮೆಂಟ್ಗೆ ಶೇರನ್ನು ಕೊಡಬೇಕು ಅಂತ. ಈ ಒಂದು ಆರ್ಟಿಕಲಲ್ಲಿರುವಂಥ ಆರ್ಗ್ಯುಮೆಂಟ್ ಏನಂದರೆ ಸೆಸ್ ಅಂತ ಬಂದಾಗ ಹಾಗೂ ಸರ್ಚಾರ್ಜಸ್ ಅಂತ ಬಂದಾಗ ಈ ಒಂದು ಅಮೌಂಟ್ ಏನಿದೆಯಲ್ಲ ಯಾವುದೇ ರೀತಿಯಾಗಿ ಡಿವಿಸಿಬಲ್ ಪೂಲಲ್ಲಿ ಹೋಗ್ತಾ ಇಲ್ಲ. ಯಾಕೆ ನಾವು ಡಿವಿಸಿಬಲ್ ಪೂಲಲ್ಲಿ ಅದನ್ನು ಕನ್ಸಿಡರ್ ಮಾಡಬಾರ್ದು? ಇದರಿಂದ ಸ್ಟೇಟ್ಗೆ ಬರ್ತಾ ಇರುವಂತಹ ಫೈನಾನ್ಸಲ್ಲಿ ಬದಲಾವಣೆ ಆಗುತ್ತೆ. ಸ್ಟೇಟ್ಗೆ ಡೆಫಿಸಿಟ್ ಕಂಡೀಷನ್ ಇದ್ದರೆ ಫುಲ್ಫಿಲ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸೆಸ್ ಅಂದರೆ ಏನು, ಸರ್ಚಾರ್ಜಸ್ ಅಂದರೆ ಏನು ಅಂತ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಗೊತ್ತಿರಬೇಕು. ಸಾಕಷ್ಟು ಕ್ವಶನ್ಸ್ಗಳನ್ನು ಇದು ಆಲ್ರೆಡಿ ಕೇಳಿದ್ದಾರೆ. ಸೆಸ್ಸಸ್ ಅಂತ ಬಂದಾಗ ಸರ್ಕಾರ ಏನು ಮಾಡುತ್ತೆ ಅಂದರೆ ಒಂದು ಸ್ಪೆಸಿಫಿಕ್ ಪರ್ಪಸನ್ನು ಎತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸ್ವಚ್ಛ ಭಾರತ್ಗೆ ಸಂಬಂಧಪಟ್ಟಂಥ ಯೋಜನೆ ಇದೆ ಅಂತಂದರೆ ಏನು, ಅದಕ್ಕೆ ಒಂದು ಸೆಸ್ಸನ್ನು ಹಾಕಬೇಕು. ಅಥವಾ ಎಜುಕೇಷನ್ ಪರ್ಪಸ್ಗೋಸ್ಕರ ಒಂದು ಸೆಸ್ಸನ್ನು ಹಾಕಬೇಕು. ಅಥವಾ ಒಂದು ಫ್ಯೂಯಲ್ ರಿಲೇಟೆಡ್ ಇರ್ತಕ್ಕಂಥ ಸೆಸ್ಸನ್ನು ಹಾಕ್ತಾ ಇರ್ತಾರೆ. ಯಾಕೆಂದರೆ ಎನ್ವಿರಾನ್ಮೆಂಟ್ಲಿ ಹಾರ್ಮ್ ಆಗ್ತಾ ಇದೆ. ರೋಡ್ ಡೆವಲಪ್ಮೆಂಟ್ಗೋಸ್ಕರನೂ ಸಹ ಸೆಸ್ಸನ್ನು ಹಾಕ್ತಾರೆ. ಸ್ಪೆಸಿಫಿಕ್ ಪರ್ಪಸ್ನ ಆಧಾರದ ಮೇಲೆ ಸೆಸ್ಸನ್ನು ವಿಧಿಸಲಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಅಮೌಂಟನ್ನು ಕಲೆಕ್ಟ್ ಮಾಡಿರ್ತಲ್ಲ, ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರನೇ ಆ ಒಂದು ಅಮೌಂಟನ್ನು ಯೂಸ್ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟೊಂದಿಗೆ ಯಾವುದೇ ರೀತಿಯಾದಂತಹ ಶೇರಿಂಗ್ ಇರುವುದಿಲ್ಲ. ಸರ್ಚಾರ್ಜಸ್ ಅಂತಲೂ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿಯ ಆದಾಯದ ಮೇಲೆ, ಇಂಡಿವಿಜುವಲ್ ಮೇಲೆ ವಿಧಿಸ್ತಕ್ಕಂಥದ್ದು, ಕಂಪನೀಸ್ಗಳ ಮೇಲೆ ವಿಧಿಸ್ತಕ್ಕಂಥದ್ದು, ಇದು ಕೂಡ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತಲೇ ಗಮನ ಹರಿಸುವಂಥದ್ದು. ಆಲ್ರೆಡಿ ಒಂದು ಗೂಡಾಗಿರ್ಬೋದು ಅಥವಾ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸನ್ನು ವಿಧಿಸುತ್ತಾರೆ ಅಂದ್ಕೊಳ್ಳಿ. ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು, ಟ್ಯಾಕ್ಸನ್ನು ಹಾಕಿರ್ತಾರೆ, ತೆರಿಗೆಯನ್ನು ವಿಧಿಸುತ್ತಾರೆ. ಅದಾದ ಮೇಲೂ ಕೂಡ ಮತ್ತೆ ಟ್ಯಾಕ್ಸನ್ನು ವಿಧಿಸ್ತಾರೆ ಅಂತಂದಾಗ ಅದು ಸೆಸ್ ಆದರೂ ಅನಿಸ್ಕೊಳ್ಳುತ್ತೆ, ಸರ್ಚಾರ್ಜಸ್ ಆದರೂ ಅನಿಸ್ಕೊಳ್ಳುತ್ತೆ. ಸೆಸ್ ನಡಿಯಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪರ್ಪಸನ್ನು ಕಾಣ್ತೇವೆ. ಸರ್ಚಾರ್ಜಸ್ ಅಂತ ಬಂದಾಗ ಯಾವುದೇ ರೀತಿಯಂಥ ಸ್ಪೆಸಿಫಿಕ್ ಪರ್ಪಸ್ ಇರೋದಿಲ್ಲ. ಆ ಒಂದು ಅಮೌಂಟನ್ನು ಬೇರೆ ಎಲ್ಲ ಸೆಕ್ಟರ್ಗೂ ಡೆವಲಪ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಅಥವಾ ಇವಾಗ ಎಜುಕೇಷನ್ ಸೆಕ್ಟರ್ಗಂತಲೇ ಯೂಸ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಅಂತ ಮಾಡ್ಬೋದು, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಇರುತ್ತಲ್ಲ, ಸರ್ಕಾರದ ಒಂದು ಆ್ಯಕ್ಟಿವಿಟೀಸ್ ನಡಿನಲ್ಲೂ ಸಹ ಈ ಒಂದು ಅಮೌಂಟನ್ನು ಯೂಸ್ ಮಾಡ್ಬೋದು.
ಆದರೆ ಸೆಸ್ ಅಂತ ಬಂದಾಗ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಮಾತ್ರ ಯೂಸ್ ಮಾಡಬೇಕು. ಎಜುಕೇಷನ್ ಸೆಸ್ ಅಂತ ಬಂದಾಗ ಎಜುಕೇಷನ್ ರಿಲೇಟೆಡ್ ಇರುವಂತೆ ಏನಾದರೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದರೆ ಆವಾಗ ಫೈನಾನ್ಸನ್ನು ಮಾಡಬೇಕಾಗತ್ತೆ ಅಂತಲೇ ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಡಿಫ್ರೆನ್ಸನ್ನು ಕ್ಲಿಯರಾಗಿ ತಿಳಿದುಕೊಳ್ಳಿ. ಸಂವಿಧಾನಾತ್ಮಕವಾಗಿ ಕೆಲವೊಂದಿಷ್ಟು ಚೇಂಜಸನ್ನು ಮಾಡಿದ್ದಾರೆ. ಅದರಲ್ಲೂ ಆರ್ಟಿಕಲ್ 217 ಇಂಪಾರ್ಟೆಂಟ್ಲಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, 80ನೇ ತಿದ್ದುಪಡಿಯ ಆಧಾರದ ಮೇಲೆ 18th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಆಧಾರದ ಮೇಲೆ ಆರ್ಟಿಕಲ್ 217 ಏನು ಮಾಡಿದ್ದಾರೆ ಅಂದರೆ ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಡಿವಿಸಿಬಲ್ ಪೂಲ್ ನಡಿನಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಸ್ಟೇಟ್ ಗೌರ್ಮೆಂಟ್ಗೆ ಶೇರ್ ಇರೋದಿಲ್ಲ ಅಂತ. ಜೊತೆಗೆ ಆರ್ಟಿಕಲ್ 277 ಹಾಗೂ 270 ನಡಿನಲ್ಲಿ ಸೆಸ್ಸಸ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ರಿಕಗ್ನೈಸೇಷನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆಥರ್ ಅವರ ಕನ್ಸರ್ನ್ ವೆರಿ ಸಿಂಪಲ್, ಸೆಸ್ ಆ್ಯಂಡ್ ಸರ್ಚಾರ್ಜಸ್ಗಳನ್ನು ಡಿವಿಸಿಬಲ್ ಪೂಲಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಸ್ಟೇಟ್ ಗೌರ್ಮೆಂಟ್ಗೆ ಸರಿಯಾದಂಥ ಒಂದು ಸಪೋರ್ಟ್ ಸಿಕ್ಕುತ್ತೆ ಅಂತ. ಇಲ್ಲಿ ಒಂದು ಸಿಂಪಲ್ ಕ್ವಶನನ್ನು ಕೇಳೋದಾದರೆ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ನಂಬರ್ ಯಾವುದಿದೆ, ಯಾವ ಆರ್ಟಿಕಲ್ ನಡಿಯಲ್ಲಿ ಫೈನಾನ್ಸ್ ಕಮಿಷನನ್ನು ಸೆಟಪ್ ಮಾಡಲಾಗುತ್ತೆ ಅಂತ. ಪ್ರಸ್ತುತವಾಗಿ 15th ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿಯಾಗಿ ಡಿವಿಸಿಬಲ್ ಪೂಲ್ ಶೇರಿಂಗ್ ಮಾಡಬೇಕು, ಎಷ್ಟು ಪ್ರತಿಶತವನ್ನು ಸ್ಟೇಟ್ಗೆ ಶೇರ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ. ಹಾಗೂ 16th ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂಥ ಡ್ಯೂರೇಷನ್ ಯಾವ ರೀತಿಯಾಗಿದೆ, ಯಾರ ನೇತೃತ್ವದಲ್ಲಿ ನೇಮಕ ಮಾಡಿದ್ದಾರೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ನಂಬರ್, 15th ಫೈನಾನ್ಸ್ ಕಮಿಷನಲ್ಲಿ ಡಿವಿಸಿಬಲ್ ಪೂಲಿಂದ ಎಷ್ಟು ಮಟ್ಟಿಗೆ ಶೇರ್ ಇದೆ, 16th ಫೈನಾನ್ಸ್ ಕಮಿಷನ್ನ ಒಂದು ಡ್ಯೂರೇಷನ್ ಹಾಗೂ ಯಾರ ನೇತೃತ್ವದಲ್ಲಿ ನೇಮಕ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಕ್ವಿಕ್ ಪಿಲ್, ರಿಮೂವಲ್ ಆಫ್ ಸಮ್ ಫಾರ್ಮಾ ರೆಗ್ಯುಲೇಷನ್ಸ್ ಶುಡ್ ನಾಟ್ ಕಮ್ ಆಟ್ ದ ಕಾಸ್ಟ್ ಆಫ್ ಕ್ವಾಲಿಟಿ ಅಂತ ಕಾಣ್ಬೋದು. ರೀಸೆಂಟ್ಲಿ ಫಾರ್ಮಾ ರಿಲೇಟೆಡ್ ಇರುವಂಥ ಒಂದು ರೆಗ್ಯುಲೇಷನಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಸರ್ಕಾರ ಒಂದು ರಿಲ್ಯಾಕ್ಸೇಷನನ್ನು ಮಾಡಿದೆ. ಹಾಗಾಗಿ ಆಥರ್ವರ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ನಾವು ರಿಲ್ಯಾಕ್ಸೇಷನ್ ಮಾಡುವಂಥ ಹಂತದಲ್ಲಿ ಯಾವುದೇ ರೀತಿಯಾಗಿ ಒಂದು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಬಾರ್ದು ಅನ್ನುವಂಥದ್ದನ್ನು. ಸೊ ಇಲ್ಲಿ ನೋಡಿ ಒಂದು ರೂಲ್ಸನ್ನು ಮೆನ್ಷನ್ ಮಾಡಿರೋ ಪ್ರಕಾರ 2019 ಒಂದು ರೂಲ್ಸನ್ನು ತೊಗೊಂಬಂದಿದ್ದಾರೆ, ನ್ಯೂ ಡ್ರಗ್ಸ್ ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ ರೂಲ್ಸ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿದ್ದಾರೆ. ಯಾವ ರೀತಿಯಾದಂಥ ಚೇಂಜಸನ್ನು ಅವರು ಮಾಡಿದ್ದಾರೆ ಅನ್ನುವಂಥದ್ದಾದರೆ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಈ ಮೊದಲು ಟೆಸ್ಟ್ ಮಾಡುವಂಥ ಹಂತದಲ್ಲಿ ಯಾವುದೇ ಒಂದು ಡ್ರಗ್ಗನ್ನು ಇವಾಗ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಕಮರ್ಷಿಯಲ್ ಪರ್ಪಸಲ್ಲಿ ಲಾರ್ಜ್ ಸ್ಕೇಲಲ್ಲಿ ಅವರು ಪ್ರೊಡಕ್ಷನನ್ನು ಮಾಡ್ತಾ ಇಲ್ಲ, ಬಟ್ ಟೆಸ್ಟ್ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾ ಇರ್ತಾರ, ಸ್ಮಾಲ್ ಕ್ವಾಂಟಿಟೀಸ್ ನಡಿಯಲ್ಲಿ ಮಾಡ್ತಾ ಇರ್ತಾರಲ್ಲ, ಆ ಒಂದು ಹಂತದಲ್ಲಿ ಮ್ಯಾಂಡೇಟರಿ ಲೈಸೆನ್ಸನ್ನು ತೆಗೆದುಕೊಳ್ಬೇಕು. ಟೆಸ್ಟ್ ಮಾಡುವಂಥ ಹಂತದಲ್ಲಿ ಮ್ಯಾಂಡೇಟರಿ ಲೈಸೆನ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಏನಿತ್ತಲ್ಲ, ಇದನ್ನು ರಿಲೀಫ್ ಮಾಡಿದ್ದಾರೆ. ನೀವು ಮ್ಯಾಂಡೇಟರಿ ಏನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಅದನ್ನು ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ನಾನ್ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದಾರೆ ಇವರು. ಅಂದರೆ ರಿಸರ್ಚ್ಗೆ ಸಂಬಂಧಪಟ್ಟಂತೆ ನಾವು ಡ್ರಗ್ ಪ್ರೊಡಕ್ಷನ್ ಮಾಡ್ತಾ ಇದ್ದರೆ ನಾವು ಯಾವುದೇ ರೀತಿಯಾಗಿ ಇವಾಗ ಲೈಸೆನ್ಸನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು ಅಂತಂದರೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ಗೆ ಒಂದು ಇಂಟಿಮೇಷನನ್ನು ಮಾಡಬೇಕು. ಇದರಲ್ಲಿ ಒಂದು ಪೋರ್ಟಲ್ ಇದೆ, ಸುಗಮ್ ಅಂತಕ್ಕಂಥ ಒಂದು ಪೋರ್ಟಲ್. ಈ ಪೋರ್ಟಲ್ನ ಮುಖಾಂತರ ನಾವು ಇಂಟಿಮೇಷನ್ನ ಮಾಡಿದರೆ ಸಾಕು. ಅದಾದಮೇಲೆ ನಮ್ಮ ಒಂದು ರಿಸರ್ಚನ್ನ ಕಂಟಿನ್ಯೂಷನ್ ಮಾಡ್ಬೋದು. ಬಿಕಾಸ್ ಲೈಸೆನ್ಸ್ ರಾಜ್ ಅನ್ನೋಂಥ ಆಸ್ಪೆಕ್ಟನ್ನು ನೋಡ್ತಾ ಇದ್ದೀವಲ್ವ, ಯಾವುದೇ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಅಥವಾ ಒಂದು ವಲಯ ಇವತ್ತು ಗ್ರೋ ಆಗಬೇಕು ಅಂತಂದರೆ ಸರ್ಕಾರದ ಒಂದು ಫಾರ್ಮ್ಯಾಲಿಟೀಸನ್ನು ಫುಲ್ಫಿಲ್ ಮಾಡೋದ್ರಲ್ಲೇ ಸುಸ್ತಾಗೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ನಾವು ಜಸ್ಟ್ ಒಂದು ನೋಟಿಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ರಿಸರ್ಚನ್ನು ಸ್ಟಾರ್ಟ್ ಮಾಡ್ಬೋದು ಅಂತ. ರೆಗ್ಯುಲೇಟರಿ ಡಿಲೇಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಂತಲೇ ಚೇಂಜಸನ್ನು ಮಾಡಿದ್ದಾರೆ. ಇವಾಗ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ನೋಡ್ತೀವಲ್ಲ, ಈಸಿಯಾಗಿ ಬಿಸ್ನೆಸ್ ಮಾಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಒಂದು ಸ್ಟೆಪ್ ಅಂತಲೇ ಗಮನ ಹರಿಸುವಂಥದ್ದು. ಡ್ರಗ್ ಡೆವಲಪ್ಮೆಂಟ್ ಟೈಮ್ ಲೈನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡುವಂಥ ಹಂತದಲ್ಲಿ, ಸೊ ಟೈಮ್ ಲೈನನ್ನು ಸಹ ನಾವಿಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ಫಾರ್ಮಾ ಸೆಕ್ಟರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸ್ಪೋರ್ಟ್ ಅಂತ ಬಂದಾಗ ಫಾರ್ಮಾ ವಲಯದಿಂದ ಹೆಚ್ಚು ಕಾಂಟ್ರಿಬ್ಯೂಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ಫಾರ್ಮಾ ಸೆಕ್ಟರ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ ಅತಿ ಅವಶ್ಯಕ ಅಂತ ಹೇಳ್ಬೋದು. ಇಲ್ಲಿ ಹೈ ರಿಸ್ಕ್ ಇರ್ತಕ್ಕಂಥ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಲೈಸೆನ್ಸನ್ನು ಪಡೆದುಕೊಳ್ಬೇಕು ಅಂತಲೇ ಮೆನ್ಷನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಹೈ ರಿಸ್ಕ್ ಡ್ರಗ್ಸ್ಗಳ ಆಧಾರದ ಮೇಲೆ ನಾವು ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಲೈಸೆನ್ಸ್ನ ಒಂದು ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾರ್ಕೋಟಿಕ್ ಸಬ್ಸ್ಟೆನ್ಸನ್ನು ಹೊಂದಿರತಕ್ಕಂಥದ್ದಾಗಿರ್ಬೋದು, ಸೈಕೋಟ್ರೋಫಿಕ್ ರಿಲೇಟೆಡ್ ಇರತಕ್ಕಂಥ ಡ್ರಗ್ಸ್ ಇರುತ್ತಲ್ಲ, ಹೈ ರಿಸ್ಕ್ ಡ್ರಗ್ಸ್ ಅಂತಲೇ ಹೇಳ್ಬೋದು. ಅವುಗಳನ್ನು ರೆಗ್ಯುಲೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ. ಆದರೆ ಇಲ್ಲಿ ಒಂದು ಪ್ರೊಸೆಸಿಂಗ್ ಟೈಮ್ ಏನಿರುತ್ತಲ್ಲ, ಆ ಒಂದು ಟೈಮಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. 90 ಡೇಸ್ ಇರುವಂಥದ್ದನ್ನು 45 ಡೇಸ್ಗೆ ಬದಲಾವಣೆ ಮಾಡಿರೋದಾಗಿ ಹೈ ರಿಸ್ಕ್ ಡ್ರಗ್ಸ್ಗೆ ಸಂಬಂಧಪಟ್ಟಂಥ ಲಿಟಲ್ ಬಿಟ್ ಚೇಂಜಸ್. ಸೊ ಇಲ್ಲಿ ಒಂದು ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಏನು ಕಂಪಲ್ಸರಿ
ಪ್ರೊಸೀಜರ್ ಇಲ್ಲ, ಅದನ್ನು ಫಾಲೋ ಮಾಡಲೇಬೇಕು ವೆನ್ ಇಟ್ ಕಮ್ಸ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದಾಗಿ ರೂಲ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ದೇಶದಲ್ಲಿ R&Dಗೆ ಸಂಬಂಧಿಸಿದಂಥ ಒಂದು ಗ್ರೋತನ್ನು ಕಾಣ್ತೇವೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಲೈಫ್ ಸೇವಿಂಗ್ ಡ್ರಗ್ಸ್ಗೆ ಸಂಬಂಧಿಸಿದಂಥ ಒಂದು ಕ್ವಿಕ್ ಎಕ್ಸಸ್ ಸಿಗಲಿಕ್ಕೋಸ್ಕರ ಅಂತಲೇ ಲೆಸ್ ಪೇಪರ್ ವರ್ಕ್ ಇದ್ದರೆ ಈಸಿಯಾಗಿ ನಾವು ಇನೋವೇಷನ್ಸನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಚೇಂಜಸನ್ನು ಮಾಡಿದ್ದಾರೆ. ನಮ್ಮ ಡೊಮೆಸ್ಟಿಕ್ ಫಾರ್ಮಾ ರಿಸರ್ಚ್ ಇವಾಗ ಎನ್ಕರೇಜ್ಮೆಂಟನ್ನು ಪಡಿತಾ ಇದೆ ಅಂತ ಹೇಳ್ಬೋದು. ಟೈಮ್ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ, ಹಾಗೂ ಲೈಫು ಸಹ ಸೇವ್ ಆಗುತ್ತೆ. ಸೊ ಈ ಒಂದು ಇಂಟೆನ್ಷನ್ ಆಧಾರದ ಮೇಲೆ ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ. ಆಥರ್ ಅವರು ಇಲ್ಲಿ ಎಂಫಸಸ್ ಮಾಡ್ತಾ ಇರೋದು ಏನಂತಂದರೆ, ಸಮ್ಟೈಮ್ಸ್ ರಿಸ್ಕನ್ನು ಕ್ರಿಯೇಟ್ ಮಾಡ್ಬೋದು. ಇವಾಗ ಬರೀ ಇಂಟಿಮೇಷನನ್ನು ಮಾಡಿದ್ದೀವಿ ಅಂತ ಅರ್ಥ ನಾವು ಸರಿಯಾಗಿ ಒಂದು ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವ, ಸ್ಕ್ರೂಟಿನಿ ಮಾಡ್ತಾ ಇದ್ದೀವ ಅನ್ನುವಂಥ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಇನ್ಸಿಡೆಂಟನ್ನು ಸಹ ಕನೆಕ್ಟ್ ಮಾಡ್ತಾರೆ. ಇವಾಗ ರೀಸೆಂಟ್ಲಿ ಕಫ್ ಸಿರಪ್ಪನ್ನು ತೆಗೆದುಕೊಂಡಿರುವಂಥ ಹಂತದಲ್ಲಿ ಸಾಕಷ್ಟು ಡೆತ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಲ್ಲ, ಆ ರೀತಿಯಾದಂಥ ಒಂದು ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗ್ಬೋದು ನಾವು ರೆಗ್ಯುಲೇಷನನ್ನು ಸರಿಯಾಗಿ ಮಾಡಿಲ್ಲ ಅಂತಂದರೆ. ರೆಗ್ಯುಲೇಟರಿ ಫೇಲ್ಯೂರ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರ ಒಂದು ಕನ್ಸನ್ನು ನಾವು ನೋಡ್ಬೋದು. ಸೊ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಕ್ಟೀಸಸನ್ನು ಮಾಡಬೇಕು ವೆನ್ ಇಟ್ ಕಮ್ಸ್ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥ ಒಂದು ಕನ್ಸನ್ನು ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಪ್ರಿಲಿಮ್ಸ್ ಅಂತಲೂ ಬಂದಾಗ ಏನು ಚೇಂಜಸನ್ನು ಮಾಡಿದ್ದಾರೆ ಅಂತ ಕೇಳ್ಬೋದು. ಸೊ ಜನರಲಿ ಈ ಒಂದು ಫಾರ್ಮಾ ಸೆಕ್ಟರ್ ನಡೆಯಲ್ಲಿ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಒಂದು ಚೇಂಜಸನ್ನು ಮಾಡ್ತಾ ಇದ್ದಾರೆ ಅಂತಲೇ ಗಮನಿಸ್ಬೋದು. ಮುಂದಿನದಾಗಿ ಇಂಡಿಯಾ ಅರಬ್ ಲೀಗ್ ಬ್ರಿಡ್ಜಿಂಗ್ ಕಲ್ಚರ್ಸ್ ಕ್ರಿಯೇಟಿಂಗ್ ಅಪಾರ್ಚುನಿಟೀಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಅರಬ್ ರಾಷ್ಟ್ರಗಳ ಒಂದು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ನಾವು ಗಮನ ಹರಿಸ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ನಮಗೆ ಅರಬ್ ಲೀಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ವೈ? ಬಿಕಾಸ್ ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡೋದಾದರೆ ಪ್ರಸ್ತುತವಾಗಿ ಅರಬ್ ಫಾರಿನ್ ಮಿನಿಸ್ಟರ್ಸ್ಗಳೊಂದಿಗೆ ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇದೆ. ಜನವರಿ 30 ಹಾಗೂ 31ನೇ ತಾರೀಕಿನಂದು ನಡೆಯಲಿದೆ. ಸೆಕೆಂಡ್ ಮೀಟಿಂಗ್ ಅಂತಲೇ ಹೇಳ್ಬೋದು ಅರಬ್ ಫಾರಿನ್ ಮಿನಿಸ್ಟರ್ಸ್ ಹಾಗೂ ಭಾರತದೊಂದಿಗೆ. ಹಾಗಾಗಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೀವಿ. ಇದು ನಮ್ಗೆ ಯಾಕೆ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಅರಬ್ ಲೀಗ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸಲ್ಲಿ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಅರಬ್ ಲೀಗ್ ಯಾವ ಫಾರ್ಮ್ ಆಗಿದೆ ಹಾಗೂ ಇದರಲ್ಲಿ ಇರ್ತಕ್ಕಂಥ ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ ಅಂತ ನೋಡಬೇಕು. ಇದಾದ ಮೇಲೆ ಭಾರತ ಮತ್ತು ಅರಬ್ ರಾಷ್ಟ್ರದೊಂದಿಗೆ ಇರ್ತಕ್ಕಂತಹ ಅಗ್ರಿಮೆಂಟ್ಸ್ಗಳನ್ನು ಅಥವಾ ಫ್ರೇಮ್ವರ್ಕ್ಗಳನ್ನು ನಾವು ಗಮನ ಹರಿಸ್ಬೋದು. ಅರಬ್ ಲೀಗ್ ಮೆಂಬರ್ಸ್ ಅಂತ ಬಂದಾಗ ಒಟ್ಟಾರೆಯಾಗಿ 22 ಮೆಂಬರ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರೂಪ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ನಾರ್ತ್ ಆಫ್ರಿಕಾದ ಮೆಂಬರ್ಸ್ಗಳಿದ್ದಾವೆ ಹಾಗೂ ವೆಸ್ಟ್ ಏಷ್ಯಾದ ಮೆಂಬರ್ಸ್ಗಳಿರೋದನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 22 ರಾಷ್ಟ್ರಗಳಿರೋದನ್ನು ಗಮನ ಹರಿಸುವಂಥದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಈಜಿಪ್ಟಲ್ಲಿ ಇರ್ತಕ್ಕಂಥ ಕೈರೋ ಅನ್ನುವಂಥ ಪ್ಲೇಸು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕಂಡು ಬರ್ತಾ ಇದೆ? ಈಜಿಪ್ಟಲ್ಲಿ ಇರುವಂಥ ಒಂದು ಹೆಡ್ ಕ್ವಾರ್ಟರನ್ನು ಗಮನ ಹರಿಸ್ಬೋದು. 1945 ಇದು ಫಾರ್ಮ್ ಆಗಿದೆ ಅಂತಲೇ ನೋಡಬೇಕು. 1945 ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಪ್ರಸ್ತುತವಾಗಿ ಈ ಒಂದು ಲೀಗಲ್ಲಿರುವಂಥ ಮೆಂಬರ್ಗಳ ಆಧಾರದ ಮೇಲೆ ಯಾರು ಮೆಂಬರ್ ಇದ್ದಾರೋ ಇಲ್ವೋ ಅಂತ ನಿಮಗೆ ಕೇಳ್ಬೋದು. ಎಲ್ಲ ಮೆಂಬರ್ಸ್ಗಳನ್ನು ಒಂದು ಸರ್ತಿ ನೋಡ್ಕೊಂಡಿರಿ. ಮ್ಯಾಪಿಂಗ್ನ ಆಧಾರದ ಮೇಲೂ ಸಹ ನೆನಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇವಾಗ ನೋಡಿ ಯಾವ ರಾಷ್ಟ್ರಗಳು ಇಲ್ಲ ಅದರ ಮೇಲೆ ಆಪ್ಷನ್ಸನ್ನು ಕೊಡುವಂಥ ಸಾಧ್ಯತೆ ಇದೆ. ಇವಾಗ ಇರಾನ್ ಇದರಲ್ಲಿ ಇಲ್ಲ ಅಲ್ವಾ, ಪ್ಯಾಲೆಸ್ತೀನ್ ಅದರಲ್ಲಿ ಇಲ್ಲ. ಸೊ ನ್ಯೂಸಲ್ಲಿ ಆ ಒಂದು ರಾಷ್ಟ್ರಗಳು ಇದ್ದಾವೆ ಅಂತ ನಿಮಗೆ ಕೊಟ್ಬಿಡ್ಬೋದು. ಈಸಿಯಾಗಿ ನೀವು ಅದನ್ನು ಮಾರ್ಕ್ ಮಾಡಲಿಕ್ಕೆ ಮುಂದಾಗ್ತೀರಾ, ಅಥವಾ ಒಂದು ವೇಳೆ ಗೊತ್ತಿಲ್ಲ ಅಂತ ಇಮಿಡಿಯೇಟಾಗಿ ಹಾಕಿಬಿಡ್ಬೋದು. ಹಾಗಾಗಿ ಯಾವ ರಾಷ್ಟ್ರಗಳು ಇಲ್ಲ ಅಂತ ಅನ್ನೋದ್ರ ಮುಖಾಂತರ ನೆನ್ಪಿಟ್ಕೊಳ್ಳಿ. ಸೊ ಜನರಲಿ ಯಾವ್ಯಾವ ರಾಷ್ಟ್ರಗಳಿದ್ದಾವೆ ಅಂತ ಒಂದು ಸರ್ತಿ ಕಣ್ಣು ಹಾಸೋದು ಉತ್ತಮ. ಈ ಒಂದು ಲೀಗ್ನ ಯುನೈಟಿಂಗ್ ಫೀಚರ್ ಅಂತಂದರೆ ಎಲ್ಲ ರಾಷ್ಟ್ರಗಳಲ್ಲಿ ಅರೇಬಿಕ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಅರೇಬಿಕ್ ಲ್ಯಾಂಗ್ವೇಜ್ ಇರ್ತಕ್ಕಂಥ ರಾಷ್ಟ್ರಗಳು ಸೇರಿಬಿಟ್ಟು ಈ ಒಂದು ಫ್ರೇಮ್ವರ್ಕನ್ನು ತೊಗೊಂಡು ಬಂದಿದೆ ಅಂತಲೇ ಗಮನ ಹರಿಸ್ಬೋದು. ಭಾರತಕ್ಕೆ ಇಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು ತುಂಬ ಇಂಪಾರ್ಟೆಂಟ್ ಅಲ್ವಾ. ಈ ಒಂದು ಲೀಗ್ಗೆ ಸಂಬಂಧಪಟ್ಟಂತೆ, ಲೀಗ್ ಆಫ್ ಅರೇಬ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಕೋಆಪ್ರೇಷನ್ ಯಾವ ರೀತಿಯಾಗಿದೆ. 2002ರಲ್ಲಿ ಒಂದು ನೆಗೋಸಿಯೇಷನ್ ಮಾಡಲಿಕ್ಕೆ ಫಾರ್ಮಲೈಸ್ ಆಗಿರ್ತಕ್ಕಂಥ ಒಂದು ಫ್ರೇಮ್ವರ್ಕನ್ನು ತರಲಿಕ್ಕೆ ಮುಂದಾಗಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅರಬ್ ಇಂಡಿಯಾ ಕೋಆಪ್ರೇಷನ್ ಫೋರಮನ್ನು ಗಮನ ಹರಿಸ್ಬೋದು. 2008ರಲ್ಲಿ ಆ ಒಂದು ಫೋರಮ್ಗೆ ಸಂಬಂಧಪಟ್ಟಂಥ ಒಂದು ಚರ್ಚೆ, ಹಾಗೂ ಭಾರತ ಮತ್ತು ಲೀಗ್ ಆಫ್ ಅರಬ್ ಸ್ಟೇಟ್ಸ್ಗಳ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಇನ್ವೆಸ್ಟ್ಮೆಂಟ್ ಸಮಿಟ್ಗೆ ಸಂಬಂಧಪಟ್ಟಂತೆ ಪ್ರತಿ 2 ವರ್ಷದಂತೆ ಕಂಡಕ್ಟ್ ಮಾಡಲಾಗುತ್ತೆ ಅಂತ ನೋಡ್ಬೋದು. 2026ರ ಒಂದು ನ್ಯೂ ಇನಿಷಿಯೇಟಿವ್ ಅಂತಂದರೆ ಇಂಡಿಯಾ ಅರಬ್ ಚೇಂಬರ್ಸ್ ಆಫ್ ಕಾಮರ್ಸ್, ಇಂಡಸ್ಟ್ರಿ ಆ್ಯಂಡ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದು ನೆಗೋಸಿಯೇಷನ್ ಅಥವಾ ಫ್ರೇಮ್ವರ್ಕನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಬೇಸಿಕ್ ಪಿಲ್ಲರ್ ಏನಂತಂದರೆ ಅರಬ್ ಲೀಗ್ ಪಾರ್ಟ್ನರ್ಶಿಪ್ ಎನ್ಹಾನ್ಸ್ ಆಗಲಿಕ್ಕೆ ಒಂದು ಸ್ಟ್ರಾಟಜಿಕಲ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗಳು ಇಂಪಾರ್ಟೆಂಟ್ ಅಲ್ವಾ. ಓಮನ್ನೊಂದಿಗೆ 2008ರಲ್ಲಿ ಮಾಡಿರ್ತಕ್ಕಂಥ ಒಂದು ಅಗ್ರಿಮೆಂಟ್ಸ್ಗಳಾಗಿರ್ಬೋದು, UAEಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೌದಿ ಅರೇಬಿಯಾ, ಈಜಿಪ್ಟ್ ಹಾಗೂ ಕತಾರ್ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ರೀಸೆಂಟ್ಲಿ UAE ಭಾರತಕ್ಕೆ ವಿಸಿಟ್ ಮಾಡಿರೋದನ್ನು ನೋಡ್ಬೋದಲ್ವಾ.
ಸೌದಿ ಅರೇಬಿಯಾ ಪಾಕ್ನೊಂದಿಗೆ ನೆಗೋಸಿಯೇಷನನ್ನು ಮಾಡ್ಕೊಳ್ತಾ ಇರೋದ್ರಿಂದ UAE ಭಾರತಕ್ಕೆ ಅಪ್ರೋಚ್ ಮಾಡಿರುವಂಥ ಎಕ್ಸಾಂಪಲನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಜೊತೆಗೆ ಭಾರತ ಏನು ಮಾಡ್ತಾ ಇದೆ, ಈ ಎಲ್ಲ ಕಂಟ್ರೀಸ್ಗೂ ಬ್ರಿಕ್ಸ್ಗೆ ಇನ್ವಿಟೇಷನನ್ನು ಕೊಡ್ತಾ ಇದೆ. ಶಾಂಘೈ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಅವ್ರಿಗೆ ಸಪೋರ್ಟನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಭಾರತ ಯಾವ ರೀತಿಯಾಗಿ ಒಂದು ವಿಕಸಿತ ಭಾರತ್ 2047 ಅಂತ ಹಾಕ್ಕೊಂಡಿದೆ, ಅದೇ ರೀತಿಯಾಗಿ ಒಮನ್ 2040 ಅನ್ನುವಂಥ ಒಂದು ವಿಷನನ್ನು ಹಾಕ್ಕೊಂಡಿದೆ. UAE 2071 ಅನ್ನುವಂಥದ್ದಾಗಿರ್ಬೋದು, ಸೌದಿ ಅರೇಬಿಯಾ 2030, ಈ ರೀತಿಯಾದಂತಹ ವಿಷನನ್ನು ಸಹ ನಾವು ಇಲ್ಲಿ ಸಿಂಕ್ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಒಂದು ಶೇರ್ಡ್ ವಿಷನ್ ಅಂತ ಆಥರ್ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಒಂದು ಕನೆಕ್ಟಿವಿಟಿ ಅಂತ ಬಂದಾಗ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ, ಎಕನಾಮಿಕಲಿ ಹೇಗೆ ಕಂಟ್ರಿಗಳ ಮಧ್ಯೆ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಇದೆ ಅಂತ, ಇವಾಗ ಭಾರತ ಮತ್ತು UAEದ ಒಂದು ಎಕ್ಸಾಂಪಲನ್ನೇ ತೆಗೆದುಕೊಳ್ಳುವಂಥದ್ದಾದರೆ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಸರಿಸುಮಾರು $200 ಬಿಲಿಯನ್ ಅಷ್ಟು ಟ್ರೇಡನ್ನು ಮಾಡಬೇಕು ಬೈ 2030 ಅಂತ ರೀಸೆಂಟಾಗಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು UAE ಮತ್ತು ಒಮನ್ ಮಧ್ಯೆ ಸೈನ್ ಮಾಡಿರೋದನ್ನು ಗಮನಿಸ್ಬೋದು. ಅಂದರೆ ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ಅಟ್ರಾಕ್ಷನನ್ನು ಮಾಡಬೇಕು ಅಂತ ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, UAE ಎಲ್ಲ ರಾಷ್ಟ್ರಗಳು ಭಾರತದೊಂದಿಗೆ ಸರಿಯಾದಂಥ ಒಂದು ಎಂಗೇಜ್ಮೆಂಟನ್ನು ಮಾಡ್ತಾ ಇದೆ ಅಂತ. ಹಾಗೂ ಸ್ಟ್ರಾಟಜಿಕ್ ಲೊಕೇಶನ್ ಅಂತ ಬಂದಾಗ ಈ ಒಂದು ಸೂಯೆಜ್ ಕೆನಲ್ ಆಗಿರ್ಬೋದು, ರೆಡ್ ಸಿ, ಗಲ್ಫ್ ಆಫ್ ಎಡನನ್ನು ಎಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಸರಿಯಾದಂಥ ಒಂದು ಸಪೋರ್ಟ್ ಸಿಕ್ಕುತ್ತೆ. ಹಾಗಾಗಿ ಕನೆಕ್ಟಿವಿಟಿ ಅಂತ ಬಂದಾಗ ಈ ಎಲ್ಲ ರಾಷ್ಟ್ರಗಳೊಂದಿಗೆ ಕೋಆಪರೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂತ. ಅಷ್ಟೇ ಅಲ್ಲದೆ ಭಾರತದ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಅಡಿನಲ್ಲಿ ಇರ್ತಕ್ಕಂಥ ಅಡ್ವಾನ್ಸ್ಮೆಂಟನ್ನು ಸಹ ಸ್ಪ್ರೆಡ್ ಮಾಡ್ತಾ ಬರ್ತಾ ಇದೆ. 2019ರಲ್ಲಿ UAE ನಡಿನಲ್ಲಿ ರುಪೇಯನ್ನು ಇಂಟ್ರೊಡ್ಯೂಸ್ ಮಾಡಿರೋದಾಗಿ ನಾವು ಗಮನಿಸ್ಬೋದು. 2023ರಲ್ಲಿ ದುಬೈ ಏರ್ಪೋರ್ಟ್ ನಡಿನಲ್ಲಿ ನಮ್ಮ ಒಂದು ರುಪಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರೋದಾಗಿ, ಪ್ರಸ್ತುತವಾಗಿ ನಮ್ಮ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇವತ್ತು ಬಹರೇನಲ್ಲಿ ಆ್ಯಕ್ಟಿವ್ ಇದೆ, ಸೌದಿ ಅರೇಬಿಯಾದಲ್ಲಿ ಆ್ಯಕ್ಟಿವ್ ಇದೆ, ಕತಾರ್ ಹಾಗೂ UAE ನಡಿನಲ್ಲಿ ಆ್ಯಕ್ಟಿವ್ ಇರೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ನಮ್ಮ ರುಪಿ ಹಾಗೂ ದಿರ್ಹಾಮ್ ಸೆಟಲ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ಅಂದರೆ ನಮ್ಮ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಡಿಪ್ಲೊಮ್ಯಾಸಿಯನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ಎನರ್ಜಿ ಸೆಕ್ಯುರಿಟಿ ಅಂತಲೂ ಬಂದಾಗ ನಮ್ಮ ಒಂದು ರೀಜನ್ ಲೆವೆಲಲ್ಲಿ ಸಪ್ಲೈ ಮಾಡುವಂಥದ್ದಾದರೆ ಅರಬ್ ರಾಷ್ಟ್ರಗಳು ಎಲ್ಲ ಸೇರಿ 60% ಇಂಡಿಯನ್ ಕ್ರೂಡ್ ಆಯಿಲ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ನಿಯರ್ಲಿ 70% ನ್ಯಾಚುರಲ್ ಗ್ಯಾಸಸನ್ನು ಸಹ ಸಪ್ಲೈ ಮಾಡ್ತಿರೋದಾಗಿ. ಈ ಒಂದು LNG ಡೀಲ್ ಅಂತ ಬಂದಾಗ ಕತಾರೊಂದಿಗೆ ತುಂಬ ಇಂಪಾರ್ಟೆಂಟ್ಲಿ ಡೀಲನ್ನು ಮಾಡ್ಕೊಂಡಿದ್ದೀವಿ. 2024ರಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಡೀಲು 20 ಇಯರ್ಸ್ಗೆ ಮಾಡಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸರಿಸುಮಾರು $78 ಅಷ್ಟು ಬಿಲಿಯನ್ ಲೆವೆಲಷ್ಟು ನಾವು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ ಕತಾರ್ಗೆ ಸಂಬಂಧಪಟ್ಟಂಥ ಒಂದು LNG ಡೀಲ್. ಸೊ ಇದರ ಆಧಾರದ ಮೇಲೆ ಗೊತ್ತಾಗುತ್ತೆ ನಾವು ಸ್ಟ್ರಾಟಜಿಕಲಿ ಎನರ್ಜಿ ಸೆಕ್ಯುರಿಟಿ ಆಧಾರದ ಮೇಲೆ ಒಂದು ಟೈಯನ್ನು ಹೊಂದಿದ್ದೇವೆ ಅಂತ. ಜೊತೆಗೆ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಬಂದಾಗ ಒಮನ್ನೊಂದಿಗೆ ಡಿಫೆನ್ಸ್ ಅಗ್ರಿಮೆಂಟನ್ನು ಹೊಂದಿದ್ದೇವೆ. UAE ಆಗಿರ್ಬೋದು, ಸೌದಿ ಅರೇಬಿಯಾ, ಈಜಿಪ್ಟ್ ಹಾಗೂ ಕತಾರೊಂದಿಗೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ಗಳನ್ನು ನಾವು ಗಮನಿಸ್ಬೋದು. ಭಾರತ ಒಂದು ಮ್ಯಾರಿಟೈಮ್ ಸೆಕ್ಯುರಿಟಿ ಅಂತ ಬಂದಾಗ ಸಾಗರ್ನ ಒಂದು ಇಂಪಾರ್ಟೆನ್ಸ್ ಅಥವಾ ಎಕ್ಸ್ಪ್ಯಾನ್ಷನನ್ನು ಗಮನಿಸುವಂಥದ್ದು. ಜೊತೆಗೆ ಒಮನ್ ನಡಿನಲ್ಲಿ ನಾವು ನೋಡಿದಾಗ ದುಕಮ್ ಪೋರ್ಟ್ನ ಒಂದು ಎಕ್ಸೆಸಿಬಿಲಿಟಿ ನಮಗಿದು ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಇವತ್ತು ಚೈನಾದೊಂದಿಗೆ ಫೈಟ್ ಮಾಡಬೇಕು ಅಥವಾ ಚೈನಾವನ್ನು ಮಾನಿಟರ್ ಮಾಡಲಿಕ್ಕೆ ಈ ಒಂದು ದುಕಮ್ ಪೋರ್ಟು ತುಂಬ ಇಂಪಾರ್ಟೆಂಟು. ಭಾರತ ಆಗಿರ್ಬೋದು, ಅರಬ್ ರಾಷ್ಟ್ರಗಳು ಇವತ್ತು ಟೆರರಿಸಮ್ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಸೇಮ್ ಕೈಂಡ್ ಆಫ್ ವಿಷನ್ ಇದೆ ಅಂತ. ಡಿಫೆನ್ಸ್ ಎಕ್ಸ್ಪೋರ್ಟ್ ಅಂತ ಬಂದಾಗ ನಾವು ಬ್ರಹ್ಮೋಸ್, ಆಕಾಶ್, ತೇಜಾಸ್ ಇವುಗಳೆಲ್ಲವನ್ನು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದಾಗಿರ್ಬೋದು. ಸೊ ಇಲ್ಲಿ ಒಟ್ಟಾರೆ ಒಂದು ಬಿಗ್ ಪಿಕ್ಚರ್ ಏನಂತಂದರೆ ವೆನ್ ಇಟ್ ಕಮ್ಸ್ ಟು ದಿ ಎನರ್ಜಿ ಕೋಆಪರೇಷನ್ ಅರಬ್ ರಾಷ್ಟ್ರಗಳೊಂದಿಗೆ ಎಸ್ ಅಂತ ಹೇಳ್ಬೋದು. ಟ್ರೇಡ್ ಅಂತಲೂ ಬಂದಾಗ, ಸೆಕ್ಯೂರಿಟಿ ಅಂತ ಬಂದಾಗ ಹಾಗೂ ಗ್ರೋತ್ ಅಂತ ಬಂದಾಗ ಪ್ರಸ್ತುತವಾಗಿ ನಾವು ಯಾವ ರೀತಿಯಾದಂಥ ಗ್ಲೋಬಲ್ ಲೆವೆಲಲ್ಲಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀವಿ ಅಥವಾ ಶೇರ್ಡ್ ವಿಷನ್ ಅಂತಲೇ ಗಮನ ಹರಿಸ್ಬೋದು. ಸೊ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ಗ್ರೋತನ್ನು ಕಾಣಲಿಕ್ಕೆ, ಗ್ರೋತ್ ಓರಿಯೆಂಟೇಷನನ್ನು ಹೊಂದಿರತಕ್ಕಂಥ ಈ ಒಂದು ರಾಷ್ಟ್ರಗಳೊಂದಿಗೆ ಕೊಲ್ಯಾಬ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನು ನಡೀತಾ ಇದೆಯಲ್ಲ ನೆಗೋಸಿಯೇಷನ್, ಇದರ ಅಡಿನಲ್ಲಿ ಏನಾದರೂ ಅಪ್ಡೇಷನ್ಸ್ ಇದ್ದರೆ, ಏನಾದರೂ ಹೊಸದಾಗಿರ್ತಕ್ಕಂತಹ ಅಗ್ರಿಮೆಂಟ್ಗಳು, ಫ್ರೇಮ್ವರ್ಕ್ಗಳು ಬಂದರೆ ಅದನ್ನು ಅಪ್ಡೇಷನ್ ಆಗಿ ಕನ್ಸಿಡರ್ ಮಾಡೋಣ. ಪ್ರಸ್ತುತವಾಗಿ ನಮಗೆ ಇಷ್ಟು ಕ್ಲಿಯರಾಗಿ ಗೊತ್ತಿರಲಿ ಯಾಕೆ ನಮಗೆ ಅರಬ್ ಲೀಗ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಟಿಂಗ್ವಿಷಸ್ ಅ ಸೆಸ್ ಫ್ರಾಮ್ ಅ ಸರ್ಚಾರ್ಜಸ್ ಅಂತ ಕೇಳಿದ್ದಾರೆ. 4 ಸ್ಟೇಟ್ಮೆಂಟ್ಸ್ಗಳಿದೆ. ಯಾವ ರೀತಿಯಾಗಿ ಸೆಸ್ ಹಾಗೂ ಸರ್ಚಾರ್ಜಸ್ಗಳು ಭಿನ್ನವಾಗಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ ಎ ನಡಿಯಲ್ಲಿ ಸೆಸ್ ಈಸ್ ಲೇವಿಡ್ ಬೈ ಸ್ಟೇಟ್ಸ್, ಸರ್ಚಾರ್ಜಸ್ ಬೈ ದ ಸ್ಟೇಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಪ್ಷನ್ ಬಿ ನಡಿನಲ್ಲಿ ಪ್ರೊಸೀಡ್ಸ್ ಆಫ್ ಸೆಸ್ ಆರ್ ಶೇರೆಬಲ್ ವಿತ್ ದ ಸ್ಟೇಟ್ಸ್, ಸರ್ಚಾರ್ಜಸ್ ಆರ್ ನಾಟ್ ಅಂತ. ಸೆಸ್ ಈಸ್
ಇಯರ್ ಮಾರ್ಕ್ಡ್ ಫಾರ್ ದ ಸ್ಪೆಸಿಫಿಕ್ ಪರ್ಪಸ್ ಸರ್ಚಾರ್ಜಸ್ ಈಸ್ ನಾಟ್ ಅಂತ ಥರ್ಡ್ ಆಪ್ಷನ್ ಇದೆ. ಆಪ್ಷನ್ ಡಿ ನಡಿಯಲ್ಲಿ ಸರ್ಚಾರ್ಜ್ ಈಸ್ ಟೆಂಪರರಿ, ಸೆಸ್ ಈಸ್ ಪರ್ಮನೆಂಟ್ ಅನ್ನುವಂಥದ್ದಾಗಿದೆ. 4 ಆಪ್ಷನ್ ಅಡಿಯಲ್ಲಿ ಸರಿಯಾದ ಒಂದು ಆಯ್ಕೆಯನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.